ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಟುಡೇಸ್ ಬ್ಲಾಗ್. ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ನೋ ನಮ್ಮ ಬ್ಲಾಕೇಜಸ್ ಬಗ್ಗೆ. ಒಂದು ರೋಡು ಸುಗಮವಾಗಿ ಹೋಗ್ತಾ ಇರುತ್ತೆ, ಮಧ್ಯದಲ್ಲಿ ಕಲ್ಲು ಬಿದ್ದರೆ ಏನಾಗುತ್ತೆ ಅಥವಾ ಹಳ್ಳ ಬಂದರೆ ಏನಾಗುತ್ತೆ. ಸೊ ಇದನ್ನು ಏನಂತಾರೆ, ಬ್ಲಾಕೇಜ್ ಅಂತ ಅಂತಾರೆ. ಸೊ ನಮ್ಮ ದೇಹದಲ್ಲೂ ಕೆಲವೊಂದು ಬ್ಲಾಕೇಜಸ್ಗಳು ಇರುತ್ತೆ. ಬ್ಲಡ್ಡು ಕಂಟಿನ್ಯೂಸ್ ಆಗಿ ಫ್ಲೋ ಆಗಬೇಕು ಅಂದರೆ ನಮ್ಮ ದೇಹದಲ್ಲಿ ರಕ್ತನಾಳಗಳು ಎಷ್ಟು ಇಂಪಾರ್ಟೆಂಟ್ ಹಾಗೆ ಕೆಲಸ ವಹಿಸುತ್ತೋ ಅದೇ ರೀತಿ ನಮ್ಮ ಜರ್ನಿ ಈಸಿಯಾಗಿ ಹೋಗಬೇಕು ಅಂದರೆ ಈ ಎಲ್ಲ ಬ್ಲಾಕೇಜಸ್ಸಿಂದ ಹೊರಗಡೆ ಬರಬೇಕು. ಒಬ್ಬ ಮನುಷ್ಯ ಕಂಪ್ಲೀಟಾಗಿ ಅನ್ನಿಸ್ಕೋಬೇಕು ಅಂದರೆ, ಕಂಪ್ಲೀಟ್ ಅಂತ ಅಂದರೆ ಈ 5 ರೀಜನ್ಸ್ಗಳು ತುಂಬ ಇಂಪಾರ್ಟೆಂಟ್. ಹೇಗೆ ಪಂಚಭೂತಗಳು ಪಂಚಮಹಾತತ್ವಗಳು ಇದೆಯೋ ಹಾಗೆ ನಮ್ಮ ಜೀವನದಲ್ಲೂ ಈ 5 ಸೆಕ್ಟರ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಹೆಲ್ತ್, ಇನ್ನೊಂದು ರಿಲೇಷನ್ಶಿಪ್ಪು, ಮಾಡುವಂತಹ ಕೆಲಸ, ಅದಾದ ನಂತರ ನಮ್ಮ ಇರುವಂತಹ ಮನಿ ಆಗಿರ್ಬೋದು ಆ್ಯಂಡ್ ನಾವು ಇರುವಂತಹ ಸ್ಪಿರಿಚುವಲ್ ಜರ್ನಿ ಆಗಿರ್ಬೋದು. ಈ 5 ವಿಷಯಗಳು ತುಂಬಾ ಇಂಪಾರ್ಟೆಂಟ್. ಯಾವ ಮನುಷ್ಯ ಆರೋಗ್ಯವಾಗಿರ್ತಾನೋ ಅವನ ದೇಹ ಎಷ್ಟು ಫ್ಲೆಕ್ಸಿಬಲ್ ಆಗಿರುತ್ತೋ, ಮೈಂಡ್ ಎಷ್ಟು ಫ್ಲೆಕ್ಸಿಬಲ್ ಆಗಿರುತ್ತೋ, ಹೇಗೆ ಫೋಕಸ್ ಮಾಡ್ತಾನೋ ಹಾಗೆ ಅವನು ಇರ್ತಾ ಹೋಗ್ತಾನೆ. ತುಂಬ ಹೆಲ್ದಿಯಾಗಿರೋದು ಇಂಪಾರ್ಟೆಂಟ್. ಯಾಕೆ ಅಂದರೆ ನಮ್ಮ ಜೀವನದಲ್ಲಿ ಆರೋಗ್ಯಕ್ಕಿಂತ ಭಾಗ್ಯ ಇನ್ನೊಂದು ಇಲ್ಲ. ಸರಿಯಾಗಿ ನಮ್ಮ ದೇಹವನ್ನು ನೋಡಿಕೊಂಡ್ರೆ, ನಮ್ಮ ಮನಸ್ಸನ್ನು ನೋಡಿಕೊಂಡ್ರೆ ಖುಷಿಯಾಗಿ ಇರಬಹುದಾಗಿರುತ್ತೆ. ಅದೇ ಯಾವುದೋ ಒಂದು ನೋವಿನಿಂದನೋ ಅಥವಾ ಬೇಜಾರಿಂದನೋ ಕಳೀತಾ ಹೋದರೆ ಹಾಗೆಯೇ ದಿನ ಪೂರ್ತಿ ಆಗುತ್ತೆ, ವರ್ಷ ಪೂರ್ತಿ ಆಗುತ್ತೆ, ಎಷ್ಟೋ ವರ್ಷಗಳು ಹಾಗೆ ಆಗುತ್ತೆ. ಪ್ರತಿಯೊಂದು ನೋವು ನೋವು ಅಂದ್ಕೊಂಡಿರ್ತೀವಿ. ಸೊ ಈ ಬ್ಲಾಕೇಜಸ್, ಹೆಲ್ತ್ ಬ್ಲಾಕೇಜಸ್ ಹೇಗೆ ಹೊರಗಡೆ ಬರೋದು? ಈ ಹೆಲ್ತ್ ಬ್ಲಾಕೇಜಸ್ನ ಹೊರಗಡೆ ಬರೋದು ಹೇಗೆ ಅಂದರೆ ಸರಿಯಾದ ರೀತಿಯಾದಂತಹ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದು ಆ್ಯಂಡ್ ಸರಿಯಾದ ವ್ಯಾಯಾಮವನ್ನು ಮಾಡುವಂಥದ್ದು, ದೇಹಕ್ಕೆ ಬೇಕಾದಂತಹ ಒಂದು ಸರಿಯಾದ ರೀತಿಯಾದಂತಹ ಒಂದು ವ್ಯಾಯಾಮ ಮಾಡುವಂಥದ್ದು, ಯೋಗ ಮಾಡುವಂಥದ್ದು, ಮೆಡಿಟೇಷನ್ ಮಾಡುವಂಥದ್ದು ಆ್ಯಂಡ್ ವಾಕನ್ನು ಆಗಲಿ ಕಂಟಿನ್ಯೂಸ್ ಆಗಿ ಮಾಡ್ತಾ ಬರೋದು. ಇದು ಎಲ್ಲ ಮಾಡೋದ್ರಿಂದ ದೇಹದ ಆರೋಗ್ಯ ಎಷ್ಟೋ ಸುಧಾರಿಸ್ತಾ ಹೋಗುತ್ತೆ. ಸರಿಯಾದ ಜೀವನ ಶೈಲಿಯಲ್ಲಿ ನಮಗೆ ಬೇಕಾಗುವಂಥದ್ದು ಈ ಪ್ರಾಣಾಯಾಮ ಆಗಿರ್ಬೋದು. ಆರೋಗ್ಯವಾಗಿ ಇಟ್ಕೊಳ್ಳೋದಕ್ಕೆ ನಮ್ಮ ದೇಹವನ್ನು ಸರಿಯಾದ ಊಟದ ಕ್ರಮ, ಎಸ್ಪೆಷಲಿ ಆದಷ್ಟು ಹಣ್ಣು ತರಕಾರಿಗಳನ್ನು ಸೇವಿಸ್ತಾ ಬರುವಂಥದ್ದು, ಸೊಪ್ಪು ತರಕಾರಿಗಳನ್ನು ಸೇವಿಸ್ತಾ ಬರುವಂಥದ್ದು, ಈ ತಾಮಸಿಕ ಗುಣ ಇರುವಂತಹದ್ದೇ ಆಗಿರ್ಬೋದು, ಈ ರಾಜಸಿಕ ಗುಣ ಇರುವಂಥ ಆಹಾರಗಳನ್ನು ಬಿಟ್ಟು ಸಾತ್ವಿಕ ಆಹಾರವನ್ನು ಸೇವಿಸೋದು ತುಂಬ ಇಂಪಾರ್ಟೆಂಟ್. ಸೊ ಈ ಸಾತ್ವಿಕ ಆಹಾರ ಅಂದರೆ ಏನು? ಯಾವುದರಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೋ ಅಂಥ ಆಹಾರನ ತೆಗೆಸ್ಕೊಳ್ಳೋದು. ಆ್ಯಂಡ್ ಬ್ಲೈಂಡಾಗಿ ಹೇಳುವಂಥದ್ದಾದರೆ ಈ ವೈಟಿಶ್ ಕಲರ್ ಆಹಾರಗಳಿರುತ್ತೆ, ಮೂಲಂಗಿ ಆಗಿರ್ಬೋದು, ಈ ಬೂದ್ಕುಂಬಳಕಾಯಿ ಆಗಿರ್ಬೋದು, ಸೋರೆಕಾಯಿ ಆಗಿರ್ಬೋದು, ಹೀರೆಕಾಯಿ ಆಗಿರ್ಬೋದು, ದೀಸ್ ಆರ್ ಆಲ್ ಕ್ರೀಪರ್ಸ್. ಎಸ್ಪೆಷಲಿ ಕ್ರೀಪರ್ಸ್ನ ತಿನ್ನೋದ್ರಿಂದ ಈಸಿ ಟು ಡೈಜೆಸ್ಟ್ ಆಗ್ತಾ ಹೋಗುತ್ತೆ. ಈಗ ನೆಕ್ಸ್ಟು ಚಳಿಗಾಲ ಶುರುವಾಗ್ತಾ ಬರುತ್ತೆ ಆ್ಯಂಡ್ ಆ ಟೈಮಲ್ಲಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ದಿಸ್. ಕೆಳಗಡೆ ರೂಟೆಡ್ ವೆಜಿಟೇಬಲ್ಸ್ಗಿಂತ ಕ್ರೀಪರ್ಸ್ಗಳಂದರೆ ಬಳ್ಳಿಯಲ್ಲಿ ಬೆಳೆಯುವಂಥ ಆಹಾರಗಳನ್ನು ತಿನ್ನೋದ್ರಿಂದ ಬೇಗ ದೇಹ ಅನ್ನೋದು ಚೇತನವಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಬಿಕಾಸ್ ಅಲ್ಲಿ ಪ್ರಾಣಶಕ್ತಿ ತುಂಬ ಜಾಸ್ತಿ ಇರುತ್ತೆ, ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಆ್ಯಂಡ್ ಈ ಎಲ್ಲ ಬ್ಲಾಕೇಜಸ್, ಆರೋಗ್ಯದ ಬ್ಲಾಕೇಜಸ್ ಸರಿಯಾದ ಊಟ ಕ್ರಮ, ನಾವು ಮಾಡುವಂತಹ ವ್ಯಾಯಾಮದಿಂದ ಅಥವಾ ಯೋಗದಿಂದ, ವಾಕಿಂಗಿಂದನೂ ಕೂಡ ಸರಿ ಹೋಗ್ತಾ ಹೋಗುತ್ತೆ. ಆ್ಯಂಡ್ ಆ ರೀತಿ ಒಂದು ಜೀವನ ಶೈಲಿ ರೂಢಿಸ್ಕೊಂಡಾಗ ನಿಮ್ಮ ಮೈಂಡೇ ನಿಮ್ಗೆ ಹೇಳುತ್ತೆ ಯು ಆರ್ ಫಿಟ್ ಎನಫ್ ಟು ಡೂ ದ ವರ್ಕ್ ಅಂತ. ಸೊ ನಿಮಗೆ ಆ ಫ್ಲೆಕ್ಸಿಬಿಲಿಟಿ ಅನ್ನೋದು ಬರುತ್ತೆ. ಹೆಲ್ತ್ ಬ್ಲಾಕೇಜಸ್ ರಿಮೂವ್ ಆಯಿತಾ. ನೆಕ್ಸ್ಟು ರಿಲೇಷನ್ಶಿಪ್. ಪ್ರತಿಯೊಬ್ಬರಿಗೂ ಈ ಪ್ರೀತಿ ಅನ್ನೋದು ತುಂಬಾ ಅವಸರ. ಪ್ರತಿಯೊಬ್ಬರೂ ಪ್ರೀತಿಯಿಂದ ಕಾಳಜಿಯನ್ನು ನೋಡ್ಕೊಳ್ಳೋದು ತುಂಬಾ ಮುಖ್ಯ. ಯಾಕೆ ಅಂದರೆ ನೀವು ಎಷ್ಟು ಪ್ರೀತಿಯಾಗಿ ನಿಮ್ಮನ್ನು ಪ್ರೀತಿಸ್ಕೊತೀರೋ ನಿಮ್ಮ ಸರೌಂಡಿಂಗನ್ನು ನೀವು ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತೀರ. ಅದು ಬಿಟ್ಟು ನೀವೇ ಕ್ರಿಬ್ ಮಾಡಿಕೊಂಡು ಬೇಜಾರ ಮಾಡಿಕೊಂಡು ತನಗೆ ತಾನೇ ನನ್ನಿಂದ ಹೀಗಾಯ್ತಲ್ಲ ಅಂತ ಅಂದ್ಕೊಂಡು ನನಗೆ ಯಾಕೆ ಹೀಗಾಯಿತು ಅಂತ ಅಂದ್ಕೊಳ್ತಾ ಕೂತ್ಕೊಂಡ್ರೆ ಅದೇ ಲೂಪಲ್ಲೇ ಹೊರಳಾಡ್ತಾ ಇರ್ತೀವಿ. ನನಗೆ ಯಾಕೆ ಹಿಂಗಾಯಿತು ಅಂದ್ಕೊಳ್ಳೋದಕ್ಕಿಂತ ಒಂದು ನಿಮಿಷ ಅಂದ್ಕೊಂಡಿದ್ದ ತಕ್ಷಣ ನನಗಾಗಿದ್ದಕ್ಕೆ ನಾನು ಇದರಿಂದ ಪಾಠ ಕಲ್ತ್ಕೊಂಡೆ, ನನಗಾಗಿದ್ದಕ್ಕೆ ಇದನ್ನು ಬೇರ್ ಮಾಡುವ ಕೆಪಾಸಿಟಿ ಇದೆ, ಅದಕ್ಕೆ ಬಂದಿದೆ ಅಂತ ಅಂದ್ಕೊಂಡು ಯಾವಾಗ ಪಾಸಿಟಿವ್ ಆಗಿ ಟರ್ನ್ ಆಗ್ತಿರೋ ಎಲ್ಲ ರಿಲೇಷನ್ಶಿಪ್ಗಳು ಈಕ್ವಲ್ ಆಗ್ತಾ ಹೋಗುತ್ತೆ, ಸರಿ ಆಗ್ತಾ ಹೋಗುತ್ತೆ.
ಗಂಡ ಹೆಂಡತಿ ರಿಲೇಷನ್ಶಿಪ್ ಆಗಿರ್ಬೋದು, ಅಪ್ಪ ಅಮ್ಮಂದ್ರ ರಿಲೇಷನ್ಶಿಪ್ ಆಗಿರ್ಬೋದು, ಅಥವಾ ನಮ್ಮ ಸರೌಂಡಿಂಗ್ ರಿಲೇಷನ್ಶಿಪ್ ಆಗಿರ್ಬೋದು, ಎಲ್ಲನೂ ಹೇಗೆ ಸರಿ ಹೋಗುತ್ತೆ ಅಂದರೆ ಓನ್ಲಿ ಥಿಂಕ್ ನೀವು ನಿಮ್ಮನ್ನು ಸರಿ ಮಾಡ್ಕೊಳ್ಳೋದ್ರಿಂದ. ಯಾವಾಗ ನೀವು ನಿಮ್ಮನ್ನು ಪ್ರೀತಿಯಿಂದ ನೋಡ್ಕೊಳ್ಳೋದಕ್ಕೆ ಶುರು ಮಾಡ್ತಿರೋ ಅದೇ ಕಣ್ಣಿಂದ ನೀವು ಸುತ್ತ ಜಗತ್ತನ್ನು ನೋಡ್ತಾ ಇರ್ತೀರ. ಸೊ ಆಗ ಆ ಪ್ರೀತಿಯುತ ಕಣ್ಣುಗಳು ನಿಮ್ಮನ್ನು ಗಮನ ಸೆಳೆಯುತ್ತೆ. ಅದೇ ನೀವು ನಿಮ್ಮನ್ನೇ ತಾತ್ಸಾರ ಮನೋಭಾವದಿಂದ ಅಥವಾ ಬೇರೆ ಯಾವುದು ದುರ್ಗುಣಗಳಿಂದ ನೋಡ್ತಾ ಹೋದರೆ ನಿಮ್ಮ ಸರೌಂಡಿಂಗ್ ಕೂಡ ಹಾಗೇ ನಿಮ್ಮನ್ನು ಆಕರ್ಷಿಸ್ತಾ ಹೋಗುತ್ತೆ. ದಿಸ್ ಇಸ್ ಲೈಕ್ ಅಟ್ರಾಕ್ಟ್ಸ್ ಲೈಕ್. ನೀವು ಏನನ್ನ ಕಣ್ಣಿಂದ ನೋಡ್ತಾ ಹೋಗ್ತಿರೋ ಅದೇ ನಿಮ್ಮ ಸಬ್ಕಾನ್ಷಿಯಸ್ ಗುರುತಿಸ್ತಾ ಹೋಗುತ್ತೆ, ಅದೇ ರೀತಿ ಎನರ್ಜೀಸ್ನ ನಿಮ್ಮ ಕಡೆ ಪಾಸ್ ಮಾಡ್ತಾ ಹೋಗುತ್ತೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಹೀಲ್ ಯುವರ್ ಸೆಲ್ಫ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ನಿಮ್ಮಲ್ಲಿ ಯಾವುದಾದ್ರೂ ಬ್ಲಾಕೇಜಸ್ ಇದೆಯಾ ಈ ರಿಲೇಷನ್ಶಿಪ್ ಬಗ್ಗೆ, ಅಕ್ಕ ತಮ್ಮಂದ್ರ ಮಧ್ಯೆ ಆಗಿರ್ಬೋದು, ಅಣ್ಣ ತಂಗಿ ಮಧ್ಯೆ ಆಗಿರ್ಬೋದು, ನಿಮ್ಮ ತುಂಬ ಕ್ಲೋಸ್ ರಿಲೇಟಿವ್ಸ್ ಯಾರೇ ಆಗಿರ್ಬೋದು, ಅವ್ರಗಳ ಮಧ್ಯೆ ಅವರ ಬಾಂಡಿಂಗ್ಸ್ ಚೆನ್ನಾಗಿಲ್ವಾ, ಯು ಫರ್ಗಿವ್ ದೆಮ್ ಆ್ಯಂಡ್ ಲೀವ್ ಇಟ್ ಆ್ಯಂಡ್ ಯು ಟೆಲ್ ಐ ಡೋಂಟ್ ರಿಕ್ವೈರ್ ಎನಿಮೋರ್ ಅಂತ ಅನಿಸಿದ್ರು, ಏನು ಅನಿಸುತ್ತೋ ಅದನ್ನು ಹೇಳಿದ್ರು, ಯು ಫರ್ಗಿವ್ ದೆಮ್ ಆ್ಯಂಡ್ ಲೀವ್ ಇಟ್ ಟು ಯೂನಿವರ್ಸೇ ನಿಮಗೆ ಆದಂತಹ ಪೀಪಲ್ಸ್ನ ನಿಮ್ಮ ಸರೌಂಡಿಂಗಿಗೆ ಸುತ್ತಿಸ್ತಾ ಬರುತ್ತೆ. ಆ್ಯಂಡ್ ನಿಮಗೆ ಬೇಡ ಅನಿಸೋ ನಿಮ್ಮ ಎನರ್ಜಿಗೆ ಮ್ಯಾಚ್ ಆಗದೆ ಇರೋರನ್ನ ಕಳಿಸೋದೇ ಇಲ್ಲ. ಸೊ ಹಾಗಾಗಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಹೀಲ್ ಯುವರ್ ರಿಲೇಷನ್ಸ್ ವಿತ್ ಎನಿಬಡಿ, ವಿತ್ ಯುವರ್ ಸೆಲ್ಫ್ ಫಸ್ಟ್ ಆ್ಯಂಡ್ ದ ರೆಸ್ಟ್ ಆಫ್ ದ ವರ್ಲ್ಡ್. ಸೊ ಆ್ಯಂಡ್ ದೆನ್ ಯು ಸ್ಟಾರ್ಟೆಡ್ ಟು ಕನೆಕ್ಟ್ ವಿತ್ ದ ಪೀಪಲ್, ವೆರಿ ಗುಡ್ ಇಂಟೆನ್ಷನ್ ಪೀಪಲ್ ಆ್ಯಂಡ್ ಹ್ಯಾಪಿ ಪೀಪಲ್ಗಳ ಜೊತೆ ಕನೆಕ್ಟ್ ಆಗ್ತಾ ಹೋಗ್ತಾರೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಹೀಲ್ ಯುವರ್ ರಿಲೇಷನ್ಶಿಪ್. ಆ್ಯಂಡ್ ನೆಕ್ಸ್ಟ್ ಹೆಲ್ತ್ ಆಯಿತು, ರಿಲೇಷನ್ಶಿಪ್ ಆಯಿತು, ದಿನ ಹೇಗೆ ಕಳೆಯೋದು. ಸೊ ಓದಿರೋರು ಆದರೆ ಕೆಲ್ಸಕ್ಕೆ ಹೋಗ್ತಾರೆ, ಬೇರೆ ಏನೋ ಒಂದು ಕುಲಕಸಬನ್ನು ಮಾಡ್ತಾ ಇರ್ತಾರೆ. ಸೊ ಇಟ್ ಈಸ್ ಇಂಪಾರ್ಟೆಂಟ್ ಟು ಹ್ಯಾವ್ ಅ ವೆರಿ ಗುಡ್ ಕೆರಿಯರ್. ಯಾಕೆ ಅಂದರೆ ಪ್ರೀತಿ ಅನ್ನೋದು ಇದೆ ಅನ್ನುವಾಗ ಜೀವನ ಸಾಗಿಸೋದಕ್ಕೆ ಒಂದು ವ್ಯವಹಾರ ಮಾಧ್ಯಮ ಅನ್ನೋದು ಬೇಕಾಗತ್ತೆ ಅಲ್ವಾ. ಸೊ ಹಾಗಾಗಿ ಕೆಲಸ ಅನ್ನೋದು ಇಂಪಾರ್ಟೆಂಟ್ ಟು ಲೀಡ್ ದ ಲೈಫ್. ರಿಮೈನಿಂಗ್ ಟೈಮ್ ಏನು ಮಾಡಬೇಕು. ಸೊ ಹಾಗಾಗಿ ದಿನದ 24 ಗಂಟೆ ಊಟಕ್ಕೆ ಮಲಗೋದಕ್ಕೆ ಆಯಿತು, ದುಡಿಯೋದಕ್ಕೆ ಏನಾದರೂ ಒಂದು ಕೆಲಸ ಕೊಡಬೇಕಲ್ಲ ಬ್ರೈನ್ಗೆ. ಹಾಗಾಗಿ ಕೆರಿಯರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಎಷ್ಟೋ ಜನಗಳಿಗೆ ಒಂದು ಒಳ್ಳೆ ಕೆಲಸ ಅನ್ನೋದು ಇರುತ್ತೆ, ಆದರೆ ನೆಮ್ಮದಿ ಇರಲ್ಲ. ಯಾಕೆ ಅಂದರೆ ಅತಿಯಾದ ಆಸೆ, ಅತಿಯಾದ ಪ್ರೆಷರ್. ನಿನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅದನ್ನು ನೀನು ಡಿಫೈನ್ ಮಾಡಿಕೊಂಡು ಹೇಳು, ನನ್ನ ಕೈಯಲ್ಲಿ ಇಷ್ಟ ಆಗತ್ತೆ, ಇದರಿಂದ ಇಷ್ಟನ್ನು ನಾನು ಮಾಡಬಲ್ಲೆ, ಅದಕ್ಕೂ ಜಾಸ್ತಿ ನನ್ನ ಕೈಯಲ್ಲಿ ಆಗೋದಿಲ್ಲ, ದಯವಿಟ್ಟು ಕೊಡಬೇಡಿ ಅಂತಲೇ ಹೇಳಿ. ಸ್ಟ್ರೆಸ್ ಆಗುತ್ತೆ ಅನ್ನೋ ವಿಷಯ ಬಂದಾಗ ಇಲ್ಲಿಂದ ಬೆಳಿಗ್ಗೆ ಎದ್ದು ತುಂಬ ದೂರ ಕೆಲಸಕ್ಕೆ ಹೋಗ್ತಾ ಇರೋರು ಕ್ರಿಬ್ ಮಾಡ್ಕೊಂಡು ಹೋಗಬೇಡಿ. ಆ ಕೆಲಸ ಇರೋದಕ್ಕೇ ನೀವು ಖುಷಿಯಾಗಿ ಜೀವನ ನಡೆಸ್ತಾ ಇದ್ದೀರೋ ಅನ್ನೋ ಸ್ಯಾಟಿಸ್ಫ್ಯಾಕ್ಷನಿಂದ ಹೋಗಿ. ಹೌದಪ್ಪ, ಇಲ್ಲ ಅಂದರೆ ಏನು ಮಾಡ್ತಾ ಇದ್ದೆ ನಾನು ಅನ್ನೋದು ಒಂದು ಯೋಚನೆ ಮಾಡ್ಕೊಳ್ಳಿ. ಆವಾಗ ನಿಮಗೆ ಅನಿಸುತ್ತೆ, ಓ ಕೆಲಸದಿಂದನೇ ಇಷ್ಟೆಲ್ಲ ಒಳ್ಳೇದಾಗ್ತಾ ಇದೆ, ಆ್ಯಂಡ್ ಮುಂದೆನೂ ಕೂಡ ಒಳ್ಳೇದಾಗ್ತಾ ಹೋಗುತ್ತೆ. ಯಾವುದೇ ಕೆಲಸ ಆಗಿರ್ಬೋದು, ಚಿಕ್ಕದು ದೊಡ್ಡದು ಅನ್ನೋದಿಲ್ಲ. ಸೊ ಕಾಯಕವೇ ಕೈಲಾಸ ಅಂತ ಬಸವಣ್ಣ ಯಾಕೆ ಹೇಳಿದ್ದಾರೆ ಅಂದರೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ದೇವರನ್ನು ಕಾಣ್ಬೋದು. ಆ್ಯಂಡ್ ನೀವು ಮಾಡುವಂತಹ ಕೆಲಸ ನಿಮಗೆ ಆತ್ಮತೃಪ್ತಿಯನ್ನು ಕೊಡಬೇಕು. ಯಾವುದೇ ಒಂದು ಕೆಲಸ ಆಗಲಿ, ಚಿಕ್ಕದು ಅನ್ನೋದು ಇಲ್ಲ, ದೊಡ್ಡದು ಅನ್ನೋದು ಇಲ್ಲ, ಪ್ರತಿಯೊಬ್ಬರಿಗೂ ಅವ್ರು ಮಾಡುವಂತಹ ಕೆಲಸ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ನೋ ಯುವರ್ ವರ್ಕ್ ಆ್ಯಂಡ್ ಹೀಲ್ ದ ವರ್ಕ್. ನಿಮಗೆ ಕ್ರಿಪ್ ಮಾಡ್ಕೊಂಡು ಹೋಗ್ತಾ ಇದ್ರೆ, ಬೇಜಾರ ಮಾಡ್ಕೊಂಡು ಹೋಗ್ತಾ ಇದ್ರೆ 2 ನಿಮಿಷ ನಿಲ್ಲಿಸಿ, ಬರಲಿಲ್ಲ ಅಂದರೆ, ಈ ಕೆಲಸ ಇರಲಿಲ್ಲ ಅಂದರೆ ಮುಂದೆ ಏನಾಗ್ತಾ ಇತ್ತು, ಏನಾಗ್ಬೋದಿತ್ತು ಅನ್ನೋದನ್ನು ಯೋಚನೆ ಮಾಡಿ. ಆಗ ನಿಮಗೆ ಇರೋದ್ರಲ್ಲೇ ಖುಷಿಯಾಗಿರೋದನ್ನು ಕಂಡುಕೊಳ್ಳುತ್ತೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಅ ವೆರಿ ಗುಡ್ ಕೆರಿಯರ್. ಯಾರೋ ನಿಮ್ಮ ಜೊತೆಲಿರೋರಿಗೆ ಪ್ರಮೋಷನ್ ಸಿಕ್ತು, ಅಥವಾ ನಿಮ್ಮ ಜೊತೆಲಿರೋರು ತುಂಬ ಚೆನ್ನಾಗಿದ್ದಾರೆ, ನಾನು ಮಾತ್ರ ಅಲ್ಲೇ ಇದ್ದೀನಿ ಅಂತ ಯಾವತ್ತೂ ಕ್ರಿಬ್ ಮಾಡಬೇಡಿ. ಯಾಕೆ ಅಂದರೆ ನೀವು ನಿಮ್ಮ ಸ್ಪೇಸಲ್ಲಿ ತುಂಬ ಖುಷಿಯಾಗೇ ಇರ್ತೀರ. ಬಿಕಾಸ್ ನೀವು ನಾನು ಇಷ್ಟಲ್ಲಿ ತೃಪ್ತಿಯಾಗಿದ್ದೀನಿ ಅಂತ ಅಂದ್ಕೊಂಡಿರ್ತೀರ. ಅತಿಯಾದ ಆಸೆ ಅನ್ನೋದು ಅದು ಬೇಕು ಇದು ಬೇಕು ಅನ್ನೋದು ಇರಲ್ಲ. ಅಲ್ಲೇ ಖುಷಿಯಾಗಿದ್ದೀನಿ ಅನ್ನುವಾಗ ಇನ್ನೂ ಯಾಕೆ ಬೇಕು ಅಲ್ವಾ. ಸೊ ಇನ್ನೂ ಒಂದು ಮೆಟ್ಲು ಬೇಕು ಅಂದರೆ, ನನಗೆ ಈ ಪೊಸಿಷನ್ ಬೇಕು, ನಾನು ಇದರಿಂದ ಇನ್ನೂ ಖುಷಿಯಾಗಿರ್ತೇನೆ, ಇದರಿಂದ ಇಷ್ಟೆಲ್ಲ ಹೆಲ್ಪ್ ಆಗುತ್ತೆ ಅನ್ನೋದನ್ನು ನೀವು ಡಿಫೈನ್ ಮಾಡ್ಕೊಳ್ತಾ ಬನ್ನಿ. ನಿಮ್ಮ ಏನು ಪ್ರಿಯಾರಿಟೀಸ್ ಅನ್ನೋದು ನೀವು ಡಿಫೈನ್ ಮಾಡ್ತಾ ಬನ್ನಿ. ಅಥವಾ ಅದನ್ನು ಬಿಟ್ಟು ಬೇರೆಯವ್ರಿಗೋಸ್ಕರ ಅನ್ನೋದನ್ನು ಮಾಡಬೇಡಿ. ಆವಾಗ ನಿಮ್ಮ ಕೆರಿಯರ್ ಬ್ಲಾಕ್ ಅನ್ನೋದು ಓಪನ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದು ಮನಿ. ಎಷ್ಟೋ ದುಡ್ಡು ಬರ್ತಾ ಇರುತ್ತೆ, ಆದರೆ ತಿಂಗಳ ಸಂಬಳ ಸಾಕಾಗ್ತಾ ಇರಲ್ಲ. ಎಷ್ಟೋ ಸಾಲಗಳಿಗೆ ಅಥವಾ ಡೆಪ್ಟ್ಗೆ ಹೊರಟೋಗ್ತಾ ಇರುತ್ತೆ. ಇನ್ವೆಸ್ಟ್ಮೆಂಟ್ ಅನ್ನೋದು ಇರಲ್ಲ. ಏನು ಮಾಡಿದ್ರು ದುಡ್ಡು ಹತ್ತುತ್ತಾ ಇಲ್ಲ. ಇವಾಗ ಅದರಲ್ಲಿ
ನೋಡುವಂತಹ ಗುಣ ಮತ್ತು ಪ್ಯಾಟ್ರನ್ ಚೇಂಜ್ ಮಾಡ್ಕೋಬೇಕು. ಸಂಬಳ ಬಂದಿದ ತಕ್ಷಣ ನಾನು ಏನಕ್ಕೆ ನನ್ನ ಸಂಬಳ ಇನ್ವೆಸ್ಟ್ ಆಗ್ತಾ ಇದೆ ಅನ್ನೋದನ್ನು 2 ತಿಂಗಳು ಕುತ್ಕೊಂಡು ನಿಮ್ಮ ಪ್ರತಿಯೊಂದು ರೂಪಾಯಿಗೂ ಒಂದು ಎಕ್ಸೆಲ್ ಶೀಟ್ ತೆಗೆದುಕೊಂಡು ಮಾಡ್ತಾ ಹೋಗಿ. ಆವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ, ನನ್ನ ಅಮೌಂಟ್ ಎಲ್ಲಿ ಡಿಡಕ್ಟ್ ಆಗ್ತಾ ಇದೆ, ಎಲ್ಲಿ ಇನ್ವೆಸ್ಟ್ ಆಗ್ತಾ ಇದೆ, ಏನಾಗ್ತಾ ಇದೆ ಅನ್ನೋದು ಒಂದು ಐಡಿಯಾ ಬರ್ತಾ ಹೋಗುತ್ತೆ. ದೆನ್ ಯು ಟೇಕ್ ಅ ಕಾನ್ಷಿಯಸ್ ಡಿಸಿಷನ್, ಮೈಂಡ್ಫುಲ್ ಡಿಸಿಷನ್ ಟು ಡೂ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅಂತ. ಆ್ಯಂಡ್ ಮಲ್ಟಿಪಲ್ ಸೋರ್ಸಲ್ಲಿ ಬರುವಂಥ ಇನ್ಕಮ್ನ ಹೇಗೆ ಜನ್ರೇಟ್ ಮಾಡುವಂಥದ್ದು, ಏನೆಲ್ಲ ಎಫರ್ಟ್ಸ್ನ ನಾನು ಹಾಕಿದ್ರೆ ನನ್ನ ಅಮೌಂಟ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ, ನನ್ನ ಕ್ಯಾಶ್ ಫ್ಲೋ ಜಾಸ್ತಿ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡ್ತಾ ಬನ್ನಿ. ಯು ಸ್ಟಾರ್ಟ್ ಅಟ್ರಾಕ್ಟಿಂಗ್ ಇಟ್. ಏನಕ್ಕೆ ಅಂದರೆ ನೀವು ಎಫರ್ಟ್ ಹಾಕಲಿಲ್ಲ, ನಿಮ್ಮ ಫೀಲಿಂಗ್ಸ್ ಚೇಂಜ್ ಆಗಿಲ್ಲ, ಥಾಟ್ಸ್ ಚೇಂಜ್ ಆಗಿಲ್ಲ, ಬಿಲೀಫ್ಸ್ ಚೇಂಜ್ ಆಗಿಲ್ಲ, ಆ್ಯಕ್ಷನ್ಸ್ ಚೇಂಜ್ ಆಗಿಲ್ಲ ಅಂದರೆ ಏನೂ ಚೇಂಜ್ ಆಗಲ್ಲ. ಸೊ ದೀಸ್ ಆರ್ ಆಲ್ ವೆರಿ ಕೀ ಥಿಂಗ್ಸ್. ಆ್ಯಂಡ್ ಮನಿ ಬ್ಲಾಕ್ಸ್ನ ಈ ರೀತಿ ರಿಮೂವ್ ಮಾಡ್ಬೋದು. ಇಲ್ಲಿ ಏನಾಗ್ತಾ ಇದೆ ಅನ್ನೋದು 1 ನಿಮಿಷ ಮೈಂಡ್ಫುಲ್ಲಾಗಿ ಯೋಚನೆ ಮಾಡಿದ್ರೆ ಈಸಿಯಾಗಿ ಆ ಬ್ಲಾಕೇಜಸ್ ರಿಮೂವ್ ಆಗ್ತಾ ಹೋಗುತ್ತೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಅ ಸ್ಪಿರಿಚುವಲ್ ಜರ್ನಿ. 5th ಒನ್ ಯಾಕೆ ಅಂದರೆ ಎಲ್ಲ ಇದೆ ಆದರೂ ನೆಮ್ಮದಿ ಇಲ್ಲ ಅಂದರೆ ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗೋದು ನಾವು ಮಾಡುವಂತಹ ಧ್ಯಾನದಲ್ಲೇ ಆಗಿರ್ಬೋದು, ಅಥವಾ ಈ ಮೆಡಿಟೇಷನ್ ಆಗಿರ್ಬೋದು. ಈ ಎಲ್ಲ ವಿಷಯಗಳು ಏನನ್ನ ನಮ್ಮ ಆಧ್ಯಾತ್ಮದ ಜರ್ನಿಯನ್ನು ಒಂದರಿಂದ ಇನ್ನೊಂದು ಕಡೆ ಕರೆದುಕೊಂಡು ಹೋಗ್ತಾ ಇರುತ್ತೆ. ಒಳ್ಳೆಯ ವಿಷಯಗಳನ್ನು ಅಟ್ರಾಕ್ಟ್ ಮಾಡುವಂಥ ಸೇವೆಯಲ್ಲಿ ನಿಸ್ವಾರ್ಥತೆಯನ್ನು ನೋಡ್ಕೊಳ್ಳೋದು. ಯಾವುದು ಏನು ಅಪೇಕ್ಷೆನೇ ಬೇಡ, ಫಲದ ಅಪೇಕ್ಷೆ ಬೇಡ. ಕೆಲಸ ಮಾಡ್ಕೊತ ಹೋದರೆ ಕೃಷ್ಣ ತಾನಾಗೆ ತನ್ನ ಫಲವನ್ನು ಕೊಡ್ತಾನಂತೆ. ಸೊ ಹಾಗಾಗಿ ಪ್ರತಿಯೊಂದು ಜರ್ನಿಯಲ್ಲೂ ಈ ಎಲ್ಲ ವಿಷಯಗಳು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಕೃಷ್ಣಾರ್ಪಣ ಮಸ್ತು. ಮತ್ತೆ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಟಿಲ್ ದೆನ್ ಥ್ಯಾಂಕ್ ಯು ಸೋ ಮಚ್. ಕೃಷ್ಣ.